ಏನು ಗಂಧ? ವೇರ್ ಇಸ್ ಮೈ ಡ್ರೆಸ್? ನಿಮ್ಮ ಡ್ರೆಸ್ ಎಲ್ಲಿದೆ ಅಂತ ನಿಮಗೆ ಒಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಬೇಡ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಟೈಮ್ ಆಗಿರೋದು ಬೆಳಿಗ್ಗೆ 6:10 ಅಲ್ಲ 7:10, 7:15 ನಾವು ಹೊರಡಬೇಕಾಯ್ತಾ. ಆ್ಯಂಡ್ ಐ ಆಮ್ ಆಲ್ ರೆಡಿ. ಏನು ಔಟ್ಫಿಟ್ ಶಾಪ್ ಮಾಡಿಲ್ಲ ಈ ಟ್ರಿಪ್ಗೆ. ಇದು ಕೋಲ್ಕತ್ತಾದಿಂದ ನಾನು ಸ್ಟ್ರೀಟ್ ಶಾಪಿಂಗ್ ಮಾಡಿದಾಗ ತಗೊಂಡಿರುವಂಥ ಜಾಕೆಟ್ ಇವತ್ತು ಫಸ್ಟ್ ಟೈಮ್ ಯೂಸ್ ಬಂತು. ತಗೊಂಡು 2 years ಆಯ್ತು ಅನ್ಸುತ್ತೆ. ಸೊ ಐ ಆಮ್ ಹ್ಯಾಪಿ. ಈ ಥರ ಬಟ್ಟೆ ತಗೊಂಡಿಟ್ಟಾಗ ಈ ಟೈಮ್ಗೆ ಯೂಸ್ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇಂಥ ಒಂದು ಪ್ಲೇಸಿಗೆ ಬರ್ತೀನಿ ಲೈಫಲ್ಲಿ ಆ್ಯಂಡ್ ಈ ಔಟ್ಫಿಟ್ ಇಲ್ಲಿಗೆ ಯೂಸ್ ಆಗುತ್ತೆ ಅಂತ. ಇದು ಮೀಶೋದಿಂದ ತಗೊಂಡಿರುವಂಥ ಔಟ್ಫಿಟ್. ಸೊ ಅದು ಆಮೇಲೆ ಸ್ಟಾಕಿನ್ಸ್, ಆಮೇಲೆ ಈ ಬೂಟ್ಸ್ ನಾನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿರೋದು. ಎಲ್ಲವೂ ಹೆಂಗೆಂಗೋ ಇದ್ದಿದ್ದೆಲ್ಲ ಕಂಬೈನ್ ಮಾಡಿದ್ದೀನಿ. ಯಾಕಂದರೆ -1 ಡಿಗ್ರಿ ಇದೆ ಅಂತ ಹೇಳಿದ್ದಾರೆ. ನಾನು ರೆಡಿ ಆಗಿದ್ದೀನಿ. ನನ್ನ ಗಂಡ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಬಿಕಾಸ್ ಫಸ್ಟ್ ಟೈಮ್ ಅವ್ರನ್ನ ಈ ಲುಕ್ಕಲ್ಲಿ ನೋಡ್ತಾ ಇರೋದು. ಕಂದ ಪ್ರಿನ್ಸೆಸ್ ರಿಯಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಫುಲ್ ವಾರ್ಮ್ ಅನ್ನಿಸ್ತಾ ಇದೆ ಕಂದ. ಟೂ ವಾರ್ಮ್. ಇವಾಗ ಜಾಕೆಟ್ ತೆಗ್ದಿಡಲ್ಲ ಹೋದ್ಮೇಲೆ. ಶೂ ಯಾವ್ದು? ರೆಡ್ ಕಲರ್ ಶೂನಾ? ಬಟ್ಟೆ ಏನೋ ತೆಗ್ದಿಲ್ಲ. ರೆಡ್ ಕಲರ್ ಶೂನಾ ನಿಮ್ಗೆ? ಯಾವ ಶೂ? ಬ್ಯಾಗ್ ಎಲ್ಲ ಕ್ಲೋಸ್ ಮಾಡ್ಲಾ? ಟವಲ್ ಒಣಗಾಕೋಣ ಬಂದ್ಮೇಲೆ ಬೇಕು. ನಾನು ಇದನ್ನ ಹೆಂಗೆ ಹಾಕೋದು ಅಂತ ಯೋಚನೆ ಮಾಡಿ ಫೈನಲಿ ಗೊತ್ತಾಯ್ತು ಪೋನಿ ಎಲ್ಲ ಇದ್ರೆ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ. ಹಿಂಗೆ ಹಾಕ್ಬೇಕು ಇದನ್ನ ಅಂತ. ಸ್ಲೀವ್ಸ್ ಎಲ್ಲ ಫೋಲ್ಡ್ ಮಾಡಿ ಅಲ್ಲಿ ಕೋಲ್ಡ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಗಂಡ್ಮಕ್ಳಿಗೂ ಪ್ಲೀಸ್ ಮೇಕ್ ಶ್ಯೂರ್ ನೀವೂ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಎಲ್ಲ ಹಚ್ಕೋತೀರಾ. ಸ್ಕಿನ್ ಕೇರ್ ಅನ್ನೋದು ನಿಮಗೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ದೀಪೋರ್ ಫಾಲೋ ಮಾಡೇ ಮಾಡ್ತಾರೆ ಇದನ್ನು. ನಿಧಾನಕ್ಕೆ ಹಾಕಿ ನೋಡಿ. ಉಜ್ಜಿ ತಿಕ್ತೀರಾ ಹೆಂಗೆ ಅಂದರೆ ಪ್ರೀತಿಯಿಂದ ಹಾಕಿ. ಓ ಮೈ ಗಾಡ್, ದಟ್ಸ್ ಅ ಲಾಟ್ ಆಫ್ ಸನ್ಸ್ಕ್ರೀನ್. ಬಟ್ ಪರವಾಗಿಲ್ಲ. ರೆಡಿನಾ? ಇಷ್ಟೊತ್ತು ತಗೋತೀರಾ ರೆಡಿ ಆಗೋದಕ್ಕೆ? ಜಾಕೆಟ್ ಹಾಕೊಳ್ಳಿ. ಜಾಕೆಟ್ ಈಗಲೇ ಹಾಕೊಂಡು ಬಿಟ್ಕೊಂಡು ಹೋಗೋದಷ್ಟೇ. ರೆಡಿಯಾ? ಇಲ್ಲ, US ಜಾಕೆಟ್ ಎಲ್ಲ ಪಾಸ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋದು. ನೋಡೋಣ. ನಿಮ್ಮ ತಮ್ಮ ತಂದಿದ್ದು ಇವಾಗ ಯೂಸ್ ಆಯ್ತಲ್ಲ? ಇದೇ ಫಸ್ಟ್ ಟೈಮ್ ನಾನು ಜಾಕೆಟ್ ಯೂಸ್ ಮಾಡ್ತೀನಿ. ಅಲ್ವಾ? ನೀವು ಜಾಕೆಟೇ ಹಾಕೊಳ್ಳಲ್ಲ ಬಿಕಾಸ್ ನಿಮಗೆ ಶೆಕೆ ಜಾಸ್ತಿ. ನೋಡೋಣ ಎಷ್ಟಿರುತ್ತೆ ಟೆಂಪ್ರೇಚರ್. -1 ಅಂತ ಹೇಳಿದ್ದಾರೆ, ನೋಡಬೇಕು. ಇದು ಕೋಲ್ಕತ್ತಾದಿಂದ ತಗೊಂಡಿರೋದು. ಅವ್ರದ್ದು US ಆದರೆ ನಮ್ದೆಲ್ಲ ಸ್ಟ್ರೀಟ್ ಶಾಪಿಂಗ್. ಎಲ್ಲ ಕೂಲಿ ಹಿಂದೆ ತೆಗೀರಿ ಕನ್ನ ನಿಧಾನಕ್ಕೆ. ಯಪ್ಪ ದೇವ್ರೇ, ಜಾಕೆಟ್ ಇಂದ ಹೊರಗಡೆ ಫುಲ್ಲು. Are you late always? You Kanda, I am ready. Don't tell me. Let's go. ಸಾಕ್ಸ್ ಅಲ್ಲಿ ಇದೆಯಾ? ಅಭ್ಯಾಸ ಆಗೋಗಿದೆಯಲ್ಲ ಹೆಂಡತಿ ಎಲ್ಲ ಮಾಡಿ ಅಂತ. ಬೇಸಿಕ್ಲಿ ದೀಪ ರೆಡಿ ಆಗೋದಂದರೆ ಪ್ರತಿ ಸತಿ ಇದೇ ರೀತಿ ಇರುತ್ತೆ. ನಂದಿದೆಲ್ಲಿ ಅಂತ ಕೇಳಿಕೊಂಡು ಎಲ್ಲ ನೋಡಿಕೊಂಡು ಆಮೇಲೆ ಫೈನಲಿ ರೆಡಿ. ನಮ್ಮ ಕತೆ ಕೇಳಿ ನೀವು. ನಮ್ಮ ಕತೆ ನಾವಿಬ್ರು ಬೆಳಿಗ್ಗೆ ಎದ್ದೇಳೋದು 8 ಗಂಟೆಗೆ. ಅಂದರೆ 8:30, 10 ಗಂಟೆಗೆ ತಿಂಡಿ ತಿಂತೀವಿ. ಇಲ್ಲಿ 6:30 ಇಂದ 7:00ವರೆಗೆ ತಿಂಡಿ. ನಮಗೆ ತಿನ್ನೋಕ್ಕಾಗಲ್ಲ. ಸೊ ವಿ ಆರ್ ಪ್ಲ್ಯಾನಿಂಗ್ ಒಂದು ಸ್ವಲ್ಪ ಫ್ರೂಟ್ಸ್ ಆದರೂ ಕ್ಯಾರಿ ಮಾಡೋಣ ಅಂತ. ನೋಡೋಣ ಏನಾಗುತ್ತೆ ಅಂತ. ಈ ಪ್ರಾಪರ್ಟಿ ಹೆಸರು ಮೇಫೇರ್ ಅಂತ. 5 ಸ್ಟಾರ್ ಪ್ರಾಪರ್ಟಿ ಗ್ಯಾಂಗ್ಟಾಕ್ನಲ್ಲಿ. ಬ್ಯೂಟಿಫುಲ್ ಆಗಿರೋಂಥ ಯೂನಿಕ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನಮ್ಮದಾಗಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಒಂದಷ್ಟು ಆಪ್ಷನ್ಸ್ ಇತ್ತು. ತುಂಬ ಇಷ್ಟ ಆಯಿತು ಇಲ್ಲಿನ ಬ್ರೇಕ್ಫಾಸ್ಟ್ ನಮಗೆ. ಡೋಕ್ಲಾ ಟ್ರೈ ಮಾಡಿದ್ದೆ, ವೆರಿ ಟೇಸ್ಟಿ ಅನ್ನಿಸ್ತು. ನನ್ನ ಫಸ್ಟ್ ಡೋಕ್ಲಾ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಈ ಥರ ಕೆಲವೊಂದು ಕಡೆ ತುಂಬ ಯುನೀಕ್ ಆಗಿತ್ತು ಡೋಕ್ಲಾ ಎಕ್ಸ್ಪೀರಿಯನ್ಸು. ನನಗೆ ತುಂಬ ಇಷ್ಟ ಈ ಥರ ಬೇರೆ ಸ್ಟೇಟ್ ಫುಡ್ನೆಲ್ಲ ಟ್ರೈ ಮಾಡೋದು. ಅಂದರೆ ಮೋಮೋಸ್ ತಿನ್ನಬೇಕು ಅನ್ನೋ ಆಸೆ ಇದೆ. ಐ ಹೋಪ್ ಅದಾಗುತ್ತೆ. ಎಲ್ಲಿ ನೋಡಿದ್ರು ಬುದ್ಧ ಇಟ್ಟಿದ್ದಾರೆ. ಅಲ್ಲೊಂದು ನೋಡಿದ್ರಾ? ಚೆಕ್ ದಿಸ್ ಔಟ್. ಇಲ್ಲೂ ಇದೆ, ಅಲ್ಲೂ ಇದೆ, ಅಲ್ಲೂ ಇದೆ.
ಆ ಕಡೆನೂ ಇದೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಸುತ್ತಾಡೋಣ ಅಂತ ಅನ್ನಿಸ್ತು. ಸೊ ನಮ್ಮ ಪ್ರಾಪರ್ಟಿನಲ್ಲಿ ಏನೆಲ್ಲ ಇದೆಯಾ ಅಂತ ನೋಡ್ಕೊಂಡು ಬರೋಣ ಅಂತ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಇದಕ್ಕಿಂತ ತೀರಾ ಜಾಸ್ತಿನೇ ಇದೆ. ಐ ಹೋಪ್ ನಮಗೆ ಟೈಮ್ ಸಿಕ್ಕಿದ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ಕೋತೀನಿ. ಇನ್ನೇನು ಹೊರಡಬೇಕು, ಒಂದಷ್ಟು ಪ್ಲ್ಯಾನ್ ಇದೆ ಇವತ್ತಿನ ದಿನದಲ್ಲಿ ಏನೆಲ್ಲ ಸೈಟ್ ಸೀಯಿಂಗ್ ನೋಡಬೇಕು ಅನ್ನೋದು. ಆ್ಯಂಡ್ ಅದನ್ನೆಲ್ಲ ವಿಸಿಟ್ ಮಾಡಿ ಮತ್ತೆ ವಾಪಸ್ ಬರಬೇಕಾಗತ್ತೆ. ಮೀನ್ ವೈಲ್ ನಾನು ಹೇಳಿದ್ನಲ್ಲ, ಬ್ರೆತ್ ಟೇಕಿಂಗ್ ಬ್ಯೂಟಿಫುಲ್ ವ್ಯೂ ಇರುವಂಥ ಪ್ರಾಪರ್ಟಿ ಅಂತ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇದರ ಪೋಸ್ಟ್ ಹಾಕಿದಾಗ ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು ಈ ಪ್ರಾಪರ್ಟಿ ಅವರು ವಿಸಿಟ್ ಮಾಡಿದ್ರು ಅಂತ. ಅವ್ರಿಗೂ ಅಷ್ಟೇ ಚೆನ್ನಾಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತೆ. ಬನ್ನಿ ಹೊರಡೋಣ. ಇವತ್ತಿನ ದಿನ ಏನೆಲ್ಲ ಇರುತ್ತೆ, ಎಲ್ಲಿ ಹೋಗೋದು, ಲೆಟ್ಸ್ ಸಿ. ನಾವಿಬ್ರು ಗಂಡ ಹೆಂಡತಿ ಒಳ್ಳೆ ಐಡಿಯಾ ಮಾಡಿದೀವಿ. ಇನ್ನೂ 3 hours ಇದೆಯಂತೆ. ಸೊ ಕಾಫಿ ಟೀ ಏನು ಕುಡ್ದಿಲ್ಲ, ಇಬ್ರು ನಿದ್ದೆ ಕಾರ್ಯಕ್ರಮ ಅಲ್ಲ. ಏನು ಒಳ್ಳೆ ಜೋಡಿ ಅಲ್ಲ, ಒಳ್ಳೆ ಪಾರ್ಟ್ನರ್ಸ್ ಇನ್ ಸ್ಲೀಪ್. ನಾನು ಹಂಗಿರ್ಲಿಲ್ಲ, ನನಗೆ ಇಷ್ಟ ಆಯ್ತು ಮುಂಚೆ ನಾನು ನಿದ್ದೆ ಅಂದ್ರೆ, ಬಟ್ ನನ್ನ ಹಸ್ಬೆಂಡ್ ಜೊತೆ ಸೇರಿ ಫುಲ್ ನಿದ್ದೆನೆ ಇಬ್ರು. ಇನ್ನೇನ್ ಗೊತ್ತಾ, ನಮ್ಮ ಡ್ರೈವರ್ ಇದಾರಲ್ಲ, ಕ್ಯಾಬ್ ಡ್ರೈವರ್, ಅವ್ರ ಹೆಸರು ದೀಪಕ್, ನನ್ನ ಗಂಡನ ಹೆಸರು ದೀಪಕ್. ಇನ್ನ ಒಂದು ವಿಷಯ ಏನು ಅಂದ್ರೆ, ಕಾರ್ ನಂಬರ್ ನಮಗೆ ಕೊಟ್ಟಿರೋದು 45+1. ಏನೋ ಕಾರ್ ನಂಬರ್ ಇನ್ನೊಂದು ಇದೆಯಲ್ಲ, ಗಾಡಿ ನಂಬರ್, ರಿಜಿಸ್ಟ್ರೇಷನ್ ನಂಬರ್, ಅದು ಎರಡನ್ನ ನೆನ್ಪಿಟ್ಕೋಬೇಕು. ಬಿಕಾಸ್ ಇಲ್ಲಿ ನೆಟ್ವರ್ಕ್ ಇಲ್ಲ. ನಿನ್ನೆ ನಾವು ರೀಚ್ ಆಗೋ ತನಕನೂ ಇಲ್ಲಿ ನೆಟ್ವರ್ಕೇ ಇಲ್ಲ. ಜಿಯೋದಲ್ಲಿ ಇಲ್ಲ, ಏರ್ಟೆಲ್ ಅಲ್ಲಿ ಒಂದು ಸ್ವಲ್ಪ ಇದೆ. ನನ್ನ ಅಣ್ಣಂದು ನನಗೆ ಫೋನ್, ನಮ್ಮ ಅಮ್ಮನ ಫೋನ್, ಅವ್ರಿಗೆಲ್ಲ ಭಯ ಆಗೋಗಿದೆ ಅನ್ಸುತ್ತೆ. ನಮ್ಮ ಅಣ್ಣ ರಾತ್ರಿ ಅಲ್ಲ ನೀನು ಯಾವ ಊರಿಗೆ ಹೋಗಿದ್ಯಾ, ಎಲ್ಲಿ ಹೋಗಿದ್ಯಾ ಅಂತ. ನಾನು ಅಂದೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಇವಾಗ ನಾನು ವೈಫೈ ಯೂಸ್ ಮಾಡ್ತಾ ಇದ್ದೀನಿ. ಅವ್ರಿಗೆಲ್ಲ ಟೆನ್ಷನ್ ಆಗಿಬಿಡ್ತು, ಇಬ್ರು ಫೋನ್ ರೀಚ್ ಆಗ್ತಾ ಇಲ್ಲ ಅಂತ ಅಲ್ವಾ ಬೇಬಿ? ನಂದು ರೀಚ್ ಆಗ್ತಾ ಇತ್ತಲ್ಲ ಅಂತ. ಮೇ ಬಿ ಸಮ್ ಪಾಯಿಂಟ್ ಎಲ್ಲೋ ಯಾವುದೋ ಒಂದು ಟೈಮ್ ಎಲ್ಲ ಆಗಿಲ್ಲ ಇರ್ಬೋದು, ಬಟ್ ನಾನು ಮೋಸ್ಟ್ ಆಫ್ ಇಟ್ ಇತ್ತು, ಇವತ್ತಂತೂ ಇಬ್ರಿಗೂ ಇರಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮೈಲ್ ಹೋದ್ಮೇಲೆ ಎಲ್ಲೋ ಎಲ್ಲಿ ಯಾವುದೋ ಇರೋದು. म गर्छु, मेरो त मान लाग्छ छ सेटिङ गरे नि म बनाउँछु. निनको गोली मारी अनि घुम्न आएछु. ಕೇಳ್ತಕ್ಕಂತ ನಿದ್ದೆ ಎಲ್ಲ ಬಿಟ್ಟಾಕ್ಬಿಡ್ಬೇಕು. ಬಂದಿದ್ದೀರಾ ತಿರ್ಗಾಡಕ್ಕೆ ಅಂದ್ರೆ ನೋಡ್ಬೇಕು. ಇನ್ನ ವ್ಯೂ ಶುರು ಆಗುತ್ತಂತೆ. ಪಿಕ್ಚರ್ ಇವಾಗ ಬಾಕಿ ಇದೆಯಂತೆ, ಹೆಂಗ್ ಹೇಳಿದ್ರಲ್ಲ. ರಸ್ತೆಯಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ರೂ ತುಂಬ ಆರಾಮಾಗಿ ಅನಿಸುತ್ತೆ ಹೋಗೋದಕ್ಕೆ. ಬಿಕಾಸ್ ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲೀನ್ ರೋಡ್ಸ್ ಇತ್ತಲ್ವ. ಜೊತೆಗೆ ಇಲ್ಲಿ ನೋಡಿ ವ್ಯೂ, ಪ್ರತಿಯೊಂದು ಕಡೆಯಲ್ಲೂ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ಸ್ ಸಿಗ್ತಾ ಇತ್ತು. ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಫೋಟೋಸ್, ವ್ಯೂಸ್ನ ಕ್ಯಾಪ್ಚರ್ ಮಾಡೋದೇ ಆಗ್ತಾ ಇತ್ತು. ಏನ್ ಬ್ರೆತ್ ಟೇಕಿಂಗ್ ವ್ಯೂ ಇದೆ ಗೊತ್ತಾ. ಹಿಂದ್ಗಡೆ ಫುಲ್ ಕ್ಲೌಡ್ಸ್ ಇದೆಯಲ್ಲ, ಚಳಿ ಇದೆಯಲ್ಲ, ಬಟ್ ಇದು ತಡ್ಕೋಬೋದು ಈ ಚಳಿ. ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಚಳಿ ಇರುತ್ತೆ. ಫುಲ್ ಕ್ಲೌಡ್ಸ್. ನಾವಿಬ್ರು ನಿದ್ದೆ ಮಾಡ್ತಾ ಇದ್ವಿ. ಆ ಡ್ರೈವರ್ ಹೇಳ್ತಾ ಇರಲ್ಲ, ಇಷ್ಟು ಚೆನ್ನಾಗಿರೋ ವ್ಯೂ ಇಟ್ಕೊಂಡು ನೀವು ನಿದ್ದೆ ಮಾಡಕ್ಕೆ ಬಂದಿದ್ದಂತ. ಬಟ್ ಇನ್ನೇನು ನಿದ್ದೆ ಮಾಡಲ್ಲ. ಅರ್ಧ ವ್ಯೂ ಹೋಯ್ತು, ಇನ್ನು ಸುಮಾರಿದೆ ಬೇಜಾನು. ಅವ್ರು ಏನು ಅಂತಿದ್ದಾರೆ ಗೊತ್ತಾ, ಅಲ್ಲೆಲ್ಲ ನಿಮಗೆ ಫೋಟೋಸ್ ವೀಡಿಯೋಸ್ ತಗೊಳಕ್ಕಿಲ್ಲ, ಬಟ್ 1000 ಕೊಟ್ಟರೆ ತಗೋಬೋದು, ನನಗೊಂದು ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಹೋಗ್ಬಿಟ್ಟಲ್ವಾ. ಎಮ್ಮೆ ಹೆಂಗೆ ಅಲ್ಲೋಗಿದ್ದು? ನನಗೆ ಇಲ್ಲಿ ಭಯ. ಇವ್ರು ನೋಡಿದ್ರೆ ರಸ್ತೆ ತುದಿಯಿಂದ ಹೋಗ್ತಾರೆ. ರಸ್ತೆ ಇರೋದೇ ಇಷ್ಟು, ಆ ರಸ್ತೆ ತುದಿಯಿಂದ ಹಿಂಗೆ ಹೋಗ್ತಾರಲ್ಲಪ್ಪ. ನಾನು ಹೋಗ್ಬೇಡಿ ಅಂದ್ರೆ ಜಾಸ್ತಿ ಹಂಗೆ ಹೋಗ್ತಾರೆ. ನೈನಾ ಡರ್ ಲತ್ತೆ ಹಮೆ. डर के आगे जीत है. ಬಹಳ ಡೈಲಾಗ್ಸ್ ಹೊಡಿತಾರಪ್ಪ. ಆರ್ಮಿ ಬೇಸ್ ಕ್ಯಾಂಪ್ಸ್ ಎಲ್ಲ ಇತ್ತು. ಜೊತೆಗೆ ಮನೆಗಳನ್ನ ಇಲ್ಲಿ ಟಿನ್ನಿಂದ ಮಾಡಲಾಗಿದೆ. ನೀವು ಒಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ನಮ್ಮ ಕಡೆ ಮಾಡ್ತಾರಲ್ಲ ಆ ರೀತಿನಲ್ಲಿಲ್ಲ, ಟಿನ್ನಿಂದ. ಸೊ ದಟ್ ಸ್ಟ್ರಾಂಗ್ ಆಗಿರಬೇಕು, ಹಿಲ್ ಸ್ಟೇಷನ್ಗೆ ಸಪೋರ್ಟಿವ್ ಆಗಿರಬೇಕಲ್ವಾ. ಫಾರಿನ್ ಕಂಟ್ರಿಗೆ ಹೋಗೋ ಮುಂಚೆ ನಮ್ಮ ಇಂಡಿಯಾನೇ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾರೆ. ಅಷ್ಟು ಬ್ಯೂಟಿಫುಲ್ ಪ್ಲೇಸಸ್ ನಮ್ಮ ಇಂಡಿಯಾದಲ್ಲಿ ಇದೆಯಂತಾರೆ. ದಟ್ಸ್ ಟ್ರೂ ಅಲ್ವಾ. ಫುಲ್ ಕಾಮಿಡಿ ಪೀಸ್ ಸಿಕ್ಕವರಪ್ಪ ನಮಗೆ. ನಾನು ಅಂದೆ, ಅಯ್ಯೋ ನನಗೆ ಸ್ನೋ ನೋಡ್ಬೇಕು, ಲೈಫಲ್ಲೇ ಸ್ನೋ ನೋಡಿಲ್ಲ. ಅಂದ್ರೆ ಈ ಟೈಮ್ನಲ್ಲಿ ನೀನು ಬಂದಿದ್ದೀಯ, ಸ್ನೋ ನೋಡ್ಬೇಕಂದ್ರೆ ಫ್ರಿಜ್ ಒಳಗಡೆ ಹೋಗುವಂತೆ. ಯಾವ ಟೈಮಿಗೆ ಬರ್ಬೇಕು ಬೇಬಿ? ಡಿಸೆಂಬರ್ ಎಂಡಿಗೆ ಬಂದ್ರೆ ಸ್ನೋ ನೋಡಕ್ ಸಿಗುತ್ತಂತೆ. ಇವಾಗ್ಲೇ ನೋಡ್ಬೇಕಂದ್ರೆ ಫ್ರಿಜ್ ಒಳಗಡೆ ಹೋಗು ನೀನು ಅಂತೆ. ಏನ್ ಮಾತಾಡ್ತಾರೆ ಅಂದ್ರೆ. ಕಂದ ಬನ್ನಿ, ಕಾಪೆ ಚಾಯ್. ಪಾತ್ರೆಗಳನ್ನ ಇಟ್ಟಿರೋದು ನೋಡಿ ಇವರು. ಎಲ್ಲ ಪಾತ್ರೆನ ಹೆಂಗಿಟ್ಟಿದ್ದಾರೆ ನೋಡಿ. ಟೀ ಕುಡಿಯಕಂತ ಬಂದಿದ್ದೀವಿ. ये फरमान देता वेटर वेटर यहाँ का नहीं, ड्राइवर मैंने देखा
हाँ ना, आज के लिए वेटर, मेरे आज लिए वेटर। वेटर क्या है खाने के लिए आप लोग को? मेरे लिए फ्राइड राइस और और सब्जी। कुछ नहीं है। जीरा राइस, जीरा राइस और सब्जी क्या है? सब्जी तो आलू दम। दिखाइए ना. ನಮ್ಮ ಡ್ರೈವರ್ ಅಂತೂ ಇಲ್ಲಿ ಟೀ ತುಂಬ ಚೆನ್ನಾಗಿದೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದರೆ ಅವ್ರಿಗೇನೋ ಬ್ರೇಕ್ಫಾಸ್ಟ್ ಇಲ್ಲಿ ಇತ್ತು, ಬಟ್ ಟೀ ಅಂತೂ ಡಬ್ಬ ಥರ ಇತ್ತು. ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದೇ ಬೇರೆ. ಇಲ್ಲಿರೋ ಟೀ ನೋಡಿ, ಕಲರ್ ನೋಡಿ, ಅದು ಇನ್ನೂ ಎಷ್ಟು ಚೆನ್ನಾಗಿ ಕುದಿಬೇಕಾಗಿತ್ತು, ಇನ್ನೂ ಸ್ವಲ್ಪ ಟೀ ಸೊಪ್ಪು ಬೇಕಿತ್ತು ಅದಕ್ಕೆ ಅಲ್ವಾ. ಆ್ಯಂಡ್ ಇಲ್ಲಿ ಹಾಗೆಯೇ ತುಂಬ ಕಡೆ ರೆಂಟ್ಗೆ ಬೇರೆ ಸ್ವೆಟರ್ಸ್ ಕೊಡ್ತಾರೆ. ಒಂದು ಫ್ಯಾಮಿಲಿ ಹಾಗೆ ಬರೀ ಸ್ವೆಟರ್ ಹಾಕೊಂಡು ಬಂದಿದ್ರು. ಈ ಥರ ದಪ್ಪ ಜಾಕೆಟ್ ಬೇಕಲ್ವಾ, ಸೊ ಹಾಗಾಗಿ ಈ ಜಾಗದಲ್ಲೆಲ್ಲ 100-200 ರುಪೀಸ್ಗೆ ರೆಂಟ್ಗೆ ಅದೆಲ್ಲ ಸಿಗುತ್ತೆ. ಮತ್ತೆ ವಾಪಸ್ ಹೋಗ್ತಾ ಕೊಟ್ಬಿಟ್ಟು ಹೋಗೋದು. ಅದು ಚಂಗು ಲೇಕ್ ಆರ್ಮಿ ಕ್ಯಾಂಪ್ ಇದೆ, ಅಲ್ಲಿ ಚಿಕ್ಕ ಪುಟ್ಟ ಮನೆಗಳಿದೆ. ನಾವು ಬಂದಿರುವಂಥ ದಾರಿ ರೂಟ್ ಈ ಥರ ಇದೆ, ಸಖತ್ತಾಗಿದೆ. ಬ್ಯೂಟಿ ಹೆಂಗಿದೆ ಅಲ್ಲ ಹಿಂದ್ಗಡೆ ಸೀನರಿ. ನಾನು ಜೋರಾಗಿ ಕಿಚ್ಚಾತೀನಿ, ಕಂದ ಬೇಬಿ ಐ ಲವ್ ಯು. ಲವ್ ಯು ಟು. ಸೋ ನೈಸ್, ಸೂಪರ್ ಆಗಿದೆ. ನಾವು ಮೂವೀಸಲ್ಲೆಲ್ಲ ನೋಡಿರ್ತೀವಲ್ಲ ಆ ಥರದ ಗಿಡ ನೋಡಿ, ಮೂವೀಸಲ್ಲೆಲ್ಲ ನೋಡ್ತೀವಲ್ಲ ಗಿಡಗಳ ಕಲರ್ ನೋಡಿ. ನಾನು ಸುಮ್ಮನೆ ಏನೋ ಅದು ಎಕೋ ಆಗ್ಬೋದೇನೋ, ನಾನು ಕಿರ್ಚಾಡಿದ್ರು ಅಂತ ಟ್ರೈ ಮಾಡಿದ್ರೆ ಎಕೋ ಎಲ್ಲ ಏನಾಗಿಲ್ಲ. ಬಟ್ ಏನೋ ಒಂದು ನಮ್ಮದೇ ಆದಂಥ ಒಂದು ಕ್ಯೂಟ್ ಮೂಮೆಂಟ್ಸ್ನ ಅಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡೋದು, ನಮ್ಮ ಜೊತೆನೇ ಅದು ಸದಾ ಕಾಲ ಇರುತ್ತೆ, ಚಂದ ಅಂತ ಅನಿಸುತ್ತೆ ಈ ಥರ ಚಿಕ್ಕ ಪುಟ್ಟ ಮೂಮೆಂಟ್ಸ್ನ. ಈ ಟ್ರಿಪ್ ಅಂತೂ ಫುಲ್ ರಿಲ್ಯಾಕ್ಸಿಂಗ್ ಆಗಿತ್ತು. ಅಷ್ಟೊಂದು ಹರಿಬರಿ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಯೋಚನೆ ಬಿಟ್ಟು ಏನಾಗುತ್ತೆ ಮಾಡೋಣ, ರಿಲ್ಯಾಕ್ಸ್ಡ್ ಆಗಿರಬೇಕು ಅನ್ನೋ ಯೋಚನೆ ನಮ್ಮದಾಗಿತ್ತು. ಫೈನಲಿ ಈ ಪೀಕ್ ಪಾಯಿಂಟ್ ಹತ್ರ ಬಂದ್ವಿ. ಇದು ಇಂಡಿಯಾ ಚೈನಾ ಬಾರ್ಡರ್. ಹಲವಾರು ರೂಲ್ಸ್ ಇತ್ತು, ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ, ಅದನ್ನು ಕ್ಯಾಪ್ಚರ್ ಮಾಡೋಂಗಿಲ್ಲ ಇದನ್ನು ಕ್ಯಾಪ್ಚರ್ ಮಾಡೋಂಗಿಲ್ಲ. ಆಬ್ವಿಯಸ್ಲಿ ಪ್ರೈವಸಿನ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಕೆಲವೊಬ್ರಿಗೆ ಮಾತ್ರ ಈ ಪಾಯಿಂಟ್ ತನಕ ಬರುವಂಥ ಚಾನ್ಸ್ ಇತ್ತು. ಅದರಲ್ಲಿ ನಮಗೂ ಆ ಚಾನ್ಸ್ ಸಿಕ್ಕಿ ತುಂಬ ಖುಷಿ ಅನ್ನಿಸ್ತು. ಸೊ ಹೋಗೋಣ. ಇದ್ರ ಒಳಗಡೆ ಹೋದ್ಮೇಲೆ ಅಲ್ಲಿ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ. ಸೊ ನಮ್ಮ ಡ್ರೈವರ್ಗೆ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ಪ್ಲಸ್ ನಾವು ಎಕ್ಸ್ಟ್ರಾ 1000 ಪೇ ಮಾಡಿದ್ದರಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಪೀಕ್ ಪಾಯಿಂಟ್ ಹತ್ರ ಹೋಗಿ, ಜೊತೆಗೆ ಇಲ್ಲಿ ಇಂಡಿಯಾ ಚೈನಾ ಬಾರ್ಡರ್ ಅಲ್ಲಿ ನಡೆಯುವಂಥ ಮೀಟಿಂಗ್ಸ್ ರೂಮ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬರುವಂಥ ಒಂದು ಚಾನ್ಸ್ ಸಿಕ್ತು. ದಿಸ್ ಈಸ್ ದಿ ಆ್ಯಕ್ಚುಲ್ ಪೀಕ್ ಪಾಯಿಂಟ್ ಆಯಿತಾ, ಈ ಥರ ಇರುತ್ತೆ. ಸದ್ಯಕ್ಕೆ ಚೈನಾಗಂತೂ ಹೋಗೋದಕ್ಕಾಗಲಿಲ್ಲ, ಬಟ್ ಪಕ್ಕದಲ್ಲಿ ನೋಡ್ಕೊಂಡು ಬಂದಿದ್ದಾಯಿತು. ಗಟ್ಟಿ ಆಗ್ಬಿಟ್ಟಿದೆ, ಗಟ್ಟಿ ಆಗಿದೆಯಲ್ಲ. आर मेगी देखो ना, तो देखो थे ಶೈನಿಂಗ್ ಹೊಡಿತಾ ಇದೆ. देखो तो वायरलेस लुक होने वायरलेस. ಇವಾಗ ಇಲ್ಲಿ ಟೈಮ್ ಆಗಿರೋದು 11:40. 11:32. ಹಾಂ, ಬಟ್ ಫೋನಲ್ಲಿ 2:10 ತೋರಿಸ್ತಾ ಇದೆ ಚೈನಾ ಟೈಮ್ ಫೋನಲ್ಲಿ. ಚೈನೀಸ್ ಬಾರ್ಡರ್. ನಮಗೆ ತುಂಬ ಖುಷಿ, ಯಾಕಂದ್ರೆ ನಮಗೆ ಬಾರ್ಡರ್ ತನಕ ಹೋಗುವ ಚಾನ್ಸ್ ಸಿಗ್ತಲ್ಲ, ಎಲ್ಲರಿಗೂ ಸಿಗಲ್ಲ ಅಲ್ಲ. ಬಾರ್ಡರ್ಗೆ ಹೋಗೋ ಚಾನ್ಸ್ ಬಂದಿರೋ ಜನರಲ್ಲಿ 1% ಜನಕ್ಕೆ ಸಿಗುತ್ತೆ ಅನ್ಸುತ್ತೆ ಟೂರಿಸ್ಟಲ್ಲಿ ಅಲ್ವಾ. ಸೊ ನಮಗೆ ಟಾಪ್ ತನಕ ಕರ್ಕೊಂಡು ಹೋದರು, ಬಿಕಾಸ್ ಅವ್ರಿಗೆ ಆರ್ಮಿ ಅವ್ರ ಪರಿಚಯ ಇತ್ತು ಅಂತ ಅಲ್ಲೆಲ್ಲ ಒಳಗಡೆ ಕರ್ಕೊಂಡು ಹೋದರು. ಆ್ಯಂಡ್ ಎಲ್ಲಿ ಮೀಟಿಂಗ್ ಆಗುತ್ತೆ ಇಂಡಿಯಾ ಚೈನಾದು ಅಲ್ಲೂ ಕರ್ಕೊಂಡು ಹೋದರು. ಚೆನ್ನಾಗಿ ಅನ್ನಿಸ್ತು. ಇವಾಗ ಇನ್ನೇನು ಒಂದು ಮಂದಿರ ಹೋಗಬೇಕು ಆ್ಯಂಡ್ ಚಂಗು ಲೇಕ್ಗೆ ಹೋಗ್ಬೇಕಲ್ಲ, ಚಂಗು ಲೇಕ್. ನಾವು ಬಂದಿರೋ ಟೈಮಲ್ಲಿ ಇವಾಗ ಇರೋದು 6 ಡಿಗ್ರಿ ಗೊತ್ತಾ. ಕೆಲವೊಂದು ಕಡೆ ಮೋಡ, ಕೆಲವೊಂದು ಕಡೆ ಬಿಸಿಲು, ಕೆಲವೊಂದು ಕಡೆ ಏನು ಕಾಣಿಸಲ್ಲ. ಒಂದೊಂದು ರೂಟಲ್ಲಿ ಒಂದೊಂದು ರೀತಿ ಇದೆ. ಎಲ್ಲಿ ನೋಡಿದ್ರು ಆರ್ಮಿ ಪರ್ಸ್ನಲ್ಸ್, ಆರ್ಮಿ ಗ್ರೂಪ್ಸ್, ಆರ್ಮಿ ವ್ಯಾನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಇಂಡಿಯಾ ಚೈನಾ ಬಾರ್ಡರ್ ಬೇರೆ ಅಲ್ವಾ, ಸೆಕ್ಯೂರಿಟಿ ಫೋರ್ಸ್ ಇರಲೇಬೇಕಾಗುತ್ತೆ. ಆ್ಯಂಡ್ ಅಲ್ಲಿಂದ ಹಾಗೆ ವಾಪಸ್ ಬರ್ತಾ ಒಂದಷ್ಟು ಟೂರಿಸ್ಟ್ ಪಾಯಿಂಟ್ಸ್ ಇರುತ್ತೆ ಒಂದೇ ರೋಡಲ್ಲಿ. ಸೊ ಇದು ಬಾಬಾ ಹರ್ಭಜನ್ ಸಿಂಗ್ ಮಂದಿರ್ ಅಂತ, ಇಲ್ಲಿ ಎಲ್ಲರೂ ಬಂದು ಪ್ರೇ ಮಾಡೋದು. ಆಬ್ವಿಯಸ್ಲಿ ಮಾಮೂಲಿ ಟೆಂಪಲ್ಸ್ ಹೇಗಿರುತ್ತೆ ಅದೇ ರೀತಿ ಅವ್ರು ಹೇಗೆ ಪೂಜೆ ಮಾಡ್ತಾರೆ ಅದನ್ನು ನೋಡುವಂಥ ಚಾನ್ಸ್ ಸಿಕ್ತು ನನಗೆ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ಓವರ್ ಆಲ್ ಹೇಳಬೇಕು ಅಂದರೆ. ನನಗೆ ಹುಡುಕಾಡ್ಕೊಂಡು ಬರ್ತಾ ಇರೋದು ನೋಡಿ, ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡಿ ನನಗೆ ಹುಡ್ಕಾಡ್ತಾ ಇದ್ರ ಬೇಬಿ. ಎಲ್ಲಿ ಹುಡುಕಿದ್ರಿ? ಅಲ್ಲೆಲ್ಲ ಹುಡುಕಿದ್ರಾ?
ಇದು ನೆಕ್ಸ್ಟ್ ಪಾಯಿಂಟ್. ಹಾಗೆ ವಾಪಸ್ ಬರ್ತಾ ಚಂಗು ಲೇಕ್ ಅಂತ ಕರೀತಾರೆ ಇದನ್ನು. ಸೊ ಒನ್ ಆಫ್ ದ ಮೇನ್ ಟೂರಿಸ್ಟ್ ಸ್ಪಾಟ್ ಇದು. ಇಲ್ಲಿ ತುಂಬ ಜನ ಬಂದು ಫೋಟೋಸ್ ರೈಡ್ ಮಾಡೋದೇ ಈ ಯಾಕ್ ಮೇಲೆ, ಇದಕ್ಕೋಸ್ಕರ ಬರ್ತಾರೆ. ಐ ಲವ್ ಸಿಕ್ಕಿಮ್ ಅಂತ ಇರುತ್ತೆ, ಬೇಜಾರಾಗುತ್ತೆ ರೈಡ್ ಮಾಡೋದಕ್ಕೆ ಅಂತ. ಹಾಗೆ ಫೋಟೋಸ್ ಎಲ್ಲ ತಗೊಂಡೆ. ಆ್ಯಂಡ್ ಬ್ಯೂಟಿಫುಲ್ ಆಗಿರೋಂಥ ಸ್ಪಾಟ್, ಕಾಮ್ ಆ್ಯಂಡ್ ಪೀಸ್. ಲೈಫಲ್ಲಿ ತುಂಬ ದುಃಖ ಬೇಜಾರಿದೆ, ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಈ ಥರ ಟ್ರಿಪ್ಪಿಗೆ ಬರಬೇಕು. ಆ್ಯಂಡ್ ಈ ಥರ ಟ್ರಿಪ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಗ್ರೂಪ್ ಟ್ರಿಪ್ಸ್ ಬೇರೆ ಮಾಡಬೇಕು ಗೊತ್ತಾ. ಜಸ್ಟ್ ಏನೂ ಇಲ್ಲ, ರಿಲ್ಯಾಕ್ಸ್ ಮಾಡೋದು ಒಂದೇ. ಆ್ಯಂಡ್ ತುಂಬ ಸೈಲೆಂಟ್ ಆಗಿರುತ್ತೆ. ಸೊ ನನಗಂತೂ ಬೇರೆ ಟ್ರಿಪ್ಸ್ಗಿಂತ ಈ ಒಂದು ಟ್ರಿಪ್ ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಹಾಗೆ ಮತ್ತೆ ವಾಪಸ್ ಬರ್ತಾ ವಾಟರ್ಫಾಲ್ ಬೇರೆ. ನಮ್ಮದೇ ಆದಂಥ ಒಂದು ಪುಟ್ಟ ಪ್ರಪಂಚದಲ್ಲಿ ನಾವೇ ಕಳೆದೋಗಿದ್ವಿ 2 ದಿನ. ಬೇಕಾಗಿತ್ತು ಇಂಥ ಒಂದು ಟೈಮ್, ಬಿಕಾಸ್ ಹಬ್ಬದ ತಯಾರಿನಲ್ಲಿ ಒಂದಷ್ಟು ಬ್ಯುಸಿ ಆದಮೇಲೆ ಸಡನ್ನಾಗಿ ಇಂಥ ಬ್ರೇಕ್ ಸಿಕ್ಕಿದ್ದು ತುಂಬ ಡಿಫ್ರೆಂಟ್ ಅನ್ನಿಸ್ತು. ಅದಾದಮೇಲೆ ತುಂಬ ಫ್ಲ್ಯಾಗ್ಸ್ ಈ ಥರ ಇಟ್ಟಿದ್ರು, ಏನು ಚಂದ. ಒಂದೊಂದು ಕಡೆ ಒಂದೊಂದು ಸೀನರಿ, ಒಂದು ಕಡೆ ನೀರು, ಒಂದು ಕಡೆ ಗಿಡಗಳು, ಆಕಾಶ, ಹಿಲ್ಸ್, ಫ್ಲ್ಯಾಗ್ಸ್, ಅಲ್ಲಿ ಇಲ್ಲಿ ಹೂಗಳು, ಸೂಪರ್ ವ್ಯೂ. ಆ್ಯಂಡ್ ಲುಕ್ ಎಟ್ ದಿಸ್, ಇವಾಗ ಪೈನ್ ಟ್ರೀ ವ್ಯೂಸ್ ಬೇರೆ ಗೊತ್ತಾ. ಇಷ್ಟೊತ್ತು ಸುತ್ತಾಡಿದ್ದಾಯಿತು. ಇವಾಗ ದೀಪೋ ರೂಮ್ಗೆ ಹೋಗಿದ್ದಾರೆ, ನಾನು ಗ್ಯಾಂಗ್ಟಾಕ್ ಸುತ್ತಾಡಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು MG ಮಾರ್ಕೆಟ್ ಅಂತ, ಕಂಪ್ಲೀಟ್ಲಿ ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಥರನೇ ಇರುತ್ತೆ, ಬಟ್ ತುಂಬ ಕ್ಲೀನಾಗಿರುವಂಥ ಮಾರ್ಕೆಟ್. ಆ್ಯಂಡ್ ಅಗಲ ರೋಡ್ಸ್ ಇದೆ, ಇಲ್ಲಿಂದ ಎಂಟು ತನಕ ಹಾಗೆ ಇದೆ. ಸೊ ನೋಡೋಣ ಅಂತ ತುಂಬ ಜನ ರೆಕಮೆಂಡ್ ಮಾಡಿದ್ದಕ್ಕೆ ಇಲ್ಲಿ ಬಂದಿದ್ದೀನಿ ಆಯಿತಾ. ಇಲ್ಲಿ ಬಂದಿದ್ದೀನಿ, ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ, ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಗೊತ್ತಿಲ್ಲ. ಸೊ ಇವ್ರನ್ನ ಹಾಗೆ ಮಾತಾಡಿಸಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಹೋಗು, ಒಂದು ಕೆಫೆ ಚೆನ್ನಾಗಿದೆ ಅಂತ. ಅಲ್ಲಿಗೆ ಹೋಗೋಣ ಫಸ್ಟ್, ಆಮೇಲೆ ಮುಂದದ್ದು ನೋಡೋಣ. ಆ್ಯಕ್ಚುಲಿ ಸುಮಾರು ಅಂಗಡಿಗಳು ಕ್ಲೋಸ್ ಇದ್ದಾವೆ. ಜನರಲಿ ಶನಿವಾರ ಕ್ಲೋಸ್ ಇರುತ್ತೆ ಅಂತೆ. ಇವತ್ತು ಎಲ್ಲ ಓಪನ್ ಇರಬೇಕು, ಬಟ್ ಯಾಕೆ ಓಪನ್ ಇಲ್ಲ ಅಂತ ಗೊತ್ತಿಲ್ಲ ಅಂತ ಒಂದು ಹುಡುಗಿ ಹೇಳ್ತಪ್ಪ. ಈ ದಿನ ನನ್ನ ಹತ್ರ ಮೊಬೈಲ್ ಇತ್ತು, ಆದರೆ ನೆಟ್ವರ್ಕ್ ಇರಲಿಲ್ಲ. ಲಿಮಿಟೆಡ್ ಕ್ಯಾಶ್ ಇತ್ತು ಕೈನಲ್ಲಿ, ಜೊತೆಗೆ ಪಾರ್ಟ್ನರ್ ಇರಲಿಲ್ಲ. ಅವ್ರು ರೂಮ್ಗೆ ಹೋಗಿದ್ರು, ಡ್ರೈವರ್ ಬೇರೆ ಇಲ್ಲ. ಏನು ಮಾಡೋದು, ಹೆಂಗೆ ಮಾಡೋದು, ವಾಪಸ್ ಹೆಂಗೆ ಹೋಗೋದು. ಧೈರ್ಯದಿಂದ ಇರಬೇಕು, ಸುತ್ತಮುತ್ತ ಜನರ ಹತ್ರ ಮಾತಾಡ್ಕೊಂಡು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ಹೆಸಿಟೇಟ್ ಮಾಡಬಾರ್ದು, ಯಾಕಂದರೆ ನಾವೇನು ತಪ್ಪು ಮಾಡ್ತಾ ಇಲ್ಲ. ಸೊ ಈ ರೆಸ್ಟೋರೆಂಟಲ್ಲಿ ನಾನು ಹಿಂದೆನೇ ಒಬ್ಬರು ಕೂತಿದ್ರು, ಅವ್ರನ್ನ ಕೇಳಿದ್ದೆ ಶಾಪಿಂಗ್ ಆಪ್ಷನ್ಸ್ ಏನಿದೆ ಅಂತ. ಅವ್ರು ಏನಂದ್ರು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಎಲ್ಲ ಡಬಲ್ ಎಕ್ಸ್ಪೆನ್ಸಿವ್ ರೇಟ್ಸಲ್ಲಿರುತ್ತೆ, ನೀವೇನು ಶಾಪಿಂಗ್ ಮಾಡೋದಕ್ಕೆ ಹೋಗ್ಬಿಡಿ, ನಾವೆಲ್ಲ ಆನ್ಲೈನೇ ಮಾಡೋದು. ಇಲ್ಲೆಲ್ಲ ಟೂರಿಸ್ಟ್ಗಂತ ತುಂಬ ತೀರಾ ಜಾಸ್ತಿ ರೇಟ್ಸೇ ಹಾಕಿರ್ತಾರಂತ. ನಾನು ಆಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ನನಗನ್ಸಿದ್ದು ಆ್ಯಕ್ಚುಲಿ ನಿಜ. ರೇಟ್ಸ್ ನೋಡಿದ್ರೆ ಇದಕ್ಕಿಂತ ಕಮ್ಮಿ ನಮ್ಮ ಬೆಂಗಳೂರಲ್ಲೇ ಸಿಗುತ್ತೆ. ವೇಸ್ಟ್ ಆಯಿತು ನಾನು ಬಂದಿದ್ದಂತ ಅನಿಸಿತ್ತು. ಬಟ್ ಅಂದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಬರದೇ ಇದ್ದರೆ ಯೋಚನೆ ಬೇರೆ ಆಗ್ತಿತ್ತು ಮೈಂಡಲ್ಲಿ, ಅಯ್ಯೋ ಮಿಸ್ ಆಯಿತಾ ಚಾನ್ಸ್, ನಾನು ಹೋಗಬೇಕಾಗಿತ್ತಾ ಅಂತ. ಬಂದಿದ್ದಕ್ಕೆ ಪರವಾಗಿಲ್ಲ, ಒಂದು ಹೊಸ ಕೆಫೆನ ಟ್ರೈ ಮಾಡಿದ್ದೆ. ಇಲ್ಲಿ ಫುಡ್ ಚೆನ್ನಾಗಿತ್ತು. ಹಾಗೆ ತಿಂಡಿ ತಿನ್ಕೊಂಡು, ಫ್ರೆಂಚ್ ಟೋಸ್ಟ್ ನನಗಿಷ್ಟ, ಹೈಬಿಸ್ಕಸ್ ಟೀ ಕುಡ್ಕೊಂಡು ಒಂದು ಸೂಪರ್ ಆಗಿರೋಂಥ ವ್ಯೂನ ನಾನು ಒಬ್ಬಳೇ ಎಂಜಾಯ್ ಮಾಡಿರುವಂಥ ಕ್ಷಣನ ನಾನು ಯಾವತ್ತೂ ಚೆರಿಷ್ ಮಾಡ್ತೀನಿ. ಅಂದ್ರೂ ಆಸೆ ಮನೆಯವ್ರಿಗೆ ಏನಾದರೂ ತೊಗೊಂಡು ಹೋಗ್ಬೇಕಲ್ವಾ, ಟ್ರೈ ಮಾಡಲೇಬೇಕು, ಏನಾದರೂ ಸಮಥಿಂಗ್ ಸ್ಪೆಷಲ್ ಅಂತ. ಲೆಟ್ಸ್ ಸಿ. ನಿಜ ಹೇಳ, ಎಂಟೈರ್ ಲೇನಲ್ಲಿ ಏನೂ ಇಲ್ಲ, ನಿಜವಾಗ್ಲೂ ಏನೂ ಇಲ್ಲ. ಸುಮ್ಮನೆ ಜನ ನೋಡೋಕೆ ಬಂದಂಗೆ ಆಯ್ತು ಅಷ್ಟೇ. ನಾನು ಆ್ಯಕ್ಚುಲಿ ಬಂದಿರೋದು ಫ್ಯಾಮಿಲಿಯವ್ರಿಗೆ ಏನಾದರೂ ಗಿಫ್ಟಿಂಗ್ ತಗೋಬೇಕು ಅಂತ ಇಲ್ಲಿ. ಹಾಗೆಯೇ ನೋಡೋಣ ಯಾರಿಗೆ ಏನು ತಗೊಳಕ್ಕಾಗತ್ತೆ ಅಂತ. ಅಷ್ಟೊಂದು ಆಪ್ಷನ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಬುದ್ಧನೇ ಇದೆ. ಬುದ್ಧ ಇನ್ನೊಬ್ರು ಗಿಫ್ಟ್ ಮಾಡಿದ್ರೆ ಒಳ್ಳೇದಂತಾರೆ ಅಲ್ಲ. ಲೆಟ್ ಅಸ್ ಸಿ. ಬಟ್ ಏನಾದರೂ ಯುನೀಕ್ ಆಗಿರುವಂಥ ಬುದ್ಧ ಇರಬೇಕು. ಇದೆಲ್ಲ ತುಂಬ ನಾರ್ಮಲ್ ಥರನೇ ಆಯಿತು. ನೋಡೋಣ. ಈ ಜಾಗದಲ್ಲಿ ಒಂದು ಸ್ವಲ್ಪ ನನಗೆ ಸಿಕ್ತು ಬೇಕಾಗಿರುವಂಥ ಐಟಮ್ಸ್. ಅದನ್ನು ಹಾಗೆ ಶಾಪ್ ಮಾಡಿಕೊಂಡು ನಾನು ಹೋಗಿದ್ದು ಡಾರ್ಜಿಲಿಂಗಲ್ಲಿ. ಸಿಕ್ಕಿಮಲ್ಲೆಲ್ಲ ಏನು ತುಂಬ ಫೇಮಸ್ ಟೀನಪ್ಪ, ಟೀ ಶಾಪ್ ಮಾಡಲೇಬೇಕು ಅಲ್ವಾ. ಇವಾಗ ಬಂದಿರೋದು ನಾನು ಡಾರ್ಜಿಲಿಂಗಲ್ಲಿ. ಸಿಕ್ಕಿಮಲ್ಲಿ ಟೀ ಅಂದರೆ ತುಂಬ ಫೇಮಸ್ ಅಲ್ವಾ. ಸೊ ಹಾಗಾಗಿ ಅಪ್ಪಾಜಿಗೆ ಟೀ ಅಂದರೆ ಇಷ್ಟ. ಸೊ ಮಸಾಲ ಚಾಯ್ ತಗೊಂಡೋಗ್ಬೇಕು ಅಂತ. ಇನ್ನು ನನಗೆ ಫ್ಲೇವರ್ ಟೀ, ಬ್ಯೂಟಿ ಟೀಸ್ ಎಲ್ಲ ಇಷ್ಟಪಡ್ತೀನಿ ಆಯಿತಾ. ಇದರಲ್ಲಿ ದೇ ಹ್ಯಾವ್ ಮಲ್ಟಿಪಲ್ ಫ್ಲೇವರ್ಸ್. ಏನಂತ ಹೇಳಿದ್ರು, ಐ ಫಾರ್ಗಾಟ್ ಓನ್ಲಿ. ಕ್ಯಾ आपने बताया? हाँ, ಪೀಚ್, ಮ್ಯಾಂಗೋ, ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ, ಮಿಂಟ್ ಟೀ, ಇಷ್ಟು ಆಪ್ಷನ್ಸ್ ಇದೆ ಅಸಾರ್ಟೆಡ್. ಇದೊಂದು ತಗೊಳ್ಳೋಗೋಣ ಅಂತ. ಜೊತೆಗೆ ಇದು ಪಕ್ಕ ನ್ಯಾಚುರಲ್ ಡಾರ್ಜಿಲಿಂಗ್ ಟೀ. ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ವೈಟ್ ಟೀ, ಗ್ರೀನ್ ಟೀ, ಆಟಮ್ ಟೀ, ಸೆಕೆಂಡ್ ಫ್ಲಶ್ ಟೀ ಅಂತೆ, ಫಸ್ಟ್ ಫ್ಲಶ್ ಟೀ ಅಂತೆ. ಯಪ್ಪ, ಇದೇನು ಹೆಸರಪ್ಪ, ಏನು ಅಚ್ಚಾ रहता है टेस्ट. So Darjeeling famous for this kind of teas, no? Yeah? Very famous, yeah. Oh. First flush means the first harvest of the year, which harvest in spring season. So tea will be very mild and delicate with sweet floral pleasant notes. Just drink it with warm water. Warm water. Second flush is the second harvest of the year, which harvest in summer season. In summer, leaves become matured, no? So second flush tea, from second flush you get more gentle color, the golden amber color, with more prominent flavor and aftertaste also, which will be full bodied and strong flavor.
And autumn is the final harvest, which is very similar to second flush. It has slightly coppery infusion with mild floral aroma or either earthy notes you'll get. Oh, nice. And green tea is a different thing. White tea's got more antioxidant than green tea. It's 3 to 10 times much better than green tea and decaffeinated tea. Oolong is type of tea which is undergoes between black and green because it's semi-fermented tea. So this are the tea for what Darjeeling is world famous. So 3 one karak chai. How much is this for? This entire set is 1090, but now it's 1090. But now, however, we have a little discount on this. 990 will be cost. ತುಂಬ ಡೀಟೇಲ್ ಆಗಿ ಇಂಟ್ರೆಸ್ಟಿಂದ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಯಾವ ರೀತಿ ಟೀನ ಕುಡಿಬೇಕು ಯಾವ್ಯಾವ ಫ್ಲೇವರ್ಸಲ್ಲಿದೆ ಅಂತ ಎಲ್ಲ ಹೇಳ್ಕೊಟ್ರು. ನಾನೇನೋ ಟೀ ಪರ್ಸನ್ ಅಲ್ಲ, ಬಟ್ ಅಂದ್ರೂ ಬಂದಿದ್ದೀನಿ ಅಲ್ವಾ ಟ್ರೈ ಮಾಡಬೇಕು ಅಂತ ಒಂದು 3 ಆಪ್ಷನ್ಸ್ನ ಟ್ರೈ ಮಾಡಿದ್ದೀನಿ. ಎಲ್ಲ ಡಿಫ್ರೆಂಟ್ ಆಗಿತ್ತು ಗೊತ್ತಾ, ಅದರಲ್ಲಿ ಕೆಲವೊಂದನ್ನ ಪ್ಯಾಕ್ ಮಾಡಿಸಿದ್ದೀನಿ. So you can start from first flush, and in this teas you have to taste like a wine. No, first smell the aroma, sip and roll like that, and then swallow it. And wait for a few seconds to feel the flavor. On your hand. ನಿಜ ಹೇಳಬೇಕಂದ್ರೆ ನಾನು ಜಾಸ್ತಿ ಟೀನೇ ಕುಡಿಯಲ್ಲ. ಇನ್ಫ್ಯಾಕ್ಟ್ ಟೀನೇ ಕುಡಿಯಲ್ಲ, ಕಾಫಿ ಅಲ್ವಾ. ಬಟ್ ನಾನು ಇಲ್ಲಿ ಬಂದಿರೋವಂಥ ಉದ್ದೇಶ ಬಿಕಾಸ್ ಅಪ್ಪಾಜಿಗೆ ಟೀ ಅಂದರೆ ಇಷ್ಟ. ಸೊ ಹಾಗಾಗಿ ಅವ್ರಿಗೋಸ್ಕರ ಟೀ. ಇದು ಡೇ 1 ಆಗಿತ್ತು. ನಾನು ದೀಪು ಗ್ಯಾಂಗ್ಟಾಕ್ಗೆ ಹೋಗಿ ಏನು ಮಾಡಿದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಕಸ್ಮಾತ್ ನೀವು ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ ಅಲ್ವಾ. ಮಿಸ್ ಮಾಡಬೇಡಿ. ಕೆಲವೊಂದು ವಿಷಯಗಳು ಕೆಲವೊಂದು ಜಾಗದಲ್ಲಿ ತುಂಬಾ ವಿಶೇಷವಾಗಿರುತ್ತೆ, ಅದನ್ನು ಟ್ರೈ ಮಾಡಲೇಬೇಕು ಅನ್ನೋ ನನ್ನ ಅನಿಸಿಕೆ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಬಾಯ್.